ಶಾಮನೂರು ಕುಟುಂಬದಿಂದಾಯ್ತು, ಈಗ ಮುಸ್ಲಿಂ ಸಮುದಾಯದಿಂದಾನೂ ನಾಮಪತ್ರ ಸಲ್ಲಿಕೆ. ಏನಾಗ್ತಿದೆ ದಾವಣಗೆರೆಯಲ್ಲಿ? ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಟಿಕೆಟ್ ಯಾರಿಗೆ ನೀಡಬೇಕು ಎಂಬುದನ್ನೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅನೌನ್ಸ್ ಮಾಡಿಲ್ಲ. ಆದರೆ ಬ್ಯಾಕ್ ಟು ಬ್ಯಾಕ್ ನಾಮಪತ್ರವನ್ನಂತೂ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೇನೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿದೆ. ಸಾದಿಕ್ ಪೈಲ್ವಾನ್ ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇವರು ಕಾಂಗ್ರೆಸ್ನ ಮುಖಂಡರು ಕೂಡ ಹೌದು. ಆದರೆ ಭಾರತ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಹಕ್ಕಿದೆ, ಹಾಕುವುದು ಹಾಕಿದ್ದೀನಿ. ಬಿ-ಫಾರ್ಮ್ ಕಾಂಗ್ರೆಸ್ನಿಂದ ಬರುತ್ತದೆ ಎಂದು ನಂಬಿಕೆಯಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸದಾ ದುಡಿಯುವುದಕ್ಕೆ ಸಿದ್ಧ. ಹಳೆ ಜನ ನಾವು ಅಂದಿನಿಂದಲೂ ದುಡಿಯುತ್ತಿದ್ದೇವೆ. ನಾವು ಕೊಂಡಜ್ಜಿ ಬಸಪ್ಪ ಅವರಿಂದ ಹಿಡಿದು ಶಾಮನೂರು ಶಿವಶಂಕರಪ್ಪ ಅವರವರೆಗೂ ಎಲೆಕ್ಷನ್ನಲ್ಲಿ ಓಡಾಡಿದ್ದೀವಿ. ಮುಂದಾದರೂ ಕಾಂಗ್ರೆಸ್ ಪಕ್ಷದಿಂದ ನಮ್ಮನ್ನ ಗುರುತಿಸಲಿ ಅಂತ ಹೇಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ನಾವು ಭಾರತೀಯರು. ಕರ್ನಾಟಕ ನಮ್ಮ ರಾಜ್ಯ. ನಮಗೆ ಕೇಳುವುದಕ್ಕೆ ಹಕ್ಕಿದೆ. ನಮ್ಮದು ಒಂದೇ ಒಂದು ಗುರುತು ಅಂದ್ರೆ ಅದು ನಮ್ಮದು ಜಾಸ್ತಿ ಮತ ಇದೆ. ಹಾಗಂತ ನಮ್ಮದೊಂದೇ ಮತದಿಂದ ಗೆಲ್ಲಲ್ಲ. ಎಲ್ಲ ಧರ್ಮದವರು ಕೈ ಜೋಡಿಸಬೇಕಿದೆ, ನಮ್ಮನ್ನ ಗೆಲ್ಲಿಸಬೇಕಿದೆ. ನಾಮಪತ್ರ ವಾಪಸ್ ತೆಗೆದುಕೊಳ್ಳಬೇಕಾ ಬೇಡವಾ ಎಂಬುದನ್ನ ಸೋಮವಾರ ನಿರ್ಧಾರ ಮಾಡ್ತೇವೆ ಎಂದು ಸಾದಿಕ್ ಪೈಲ್ವಾನ್ ಹೇಳಿದ್ದಾರೆ. ದಾವಣಗೆರೆಯ ಗೊಂದಲದ ಗೂಡಿನ ಪ್ರಶ್ನೆಗೆ ಹೈಕಮಾಂಡ್ ಯಾವಾಗ ತೆರೆ ಎಳೆಯುತ್ತೆ ನೋಡಬೇಕಿದೆ.